ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿಗಳು ಈ ಒಂದು ವಿಚಾರದ ಕುರಿತು ಮಾತನಾಡ್ತೀನಿ. ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ನಾನು ಕಳೆದ ಒಂದು ಸಂಚಿಕೆಯಲ್ಲಿ ಮಾತನಾಡುವಾಗ ಹೇಳಿಕೆಯನ್ನು ಕೊಟ್ಟಿದ್ದೆ. ಉತ್ತರ ಭಾರತಕ್ಕೆ ಹೊಂದಿಕೊಂಡಂತೆ ತೀವ್ರ ತರಹದ ಒಂದು ಚಳಿಯ ವಾತಾವರಣ, ಶೀತಗಾಳಿ ಮುಂದುವರಿಯುತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ದಿಲ್ಲಿ, ಹರಿಯಾಣ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ, ಒರಿಸ್ಸಾ, ಪಶ್ಚಿಮ ಬಂಗಾಳಕ್ಕೆ ಹೊಂದಿಕೊಂಡಂತೆ ತೀವ್ರವಾದಂಥ ಒಂದು ಶೀತದ ಒಂದು ವಾತಾವರಣ ಮುಂದುವರೆದಿರ್ತಕ್ಕಂಥದ್ದು. ಉತ್ತರ ಭಾರತದ ಗರಿಷ್ಠ ತಾಪಮಾನ, ಕನಿಷ್ಠ ತಾಪಮಾನದಲ್ಲೂ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು. ಭಾರತದ ರಾಜಧಾನಿ ದೆಹಲಿಯಲ್ಲಿ ಗರಿಷ್ಠ ತಾಪಮಾನ 15ರಿಂದ 16 ಡಿಗ್ರಿ ಆಸ್ಪಾಸ್ನಲ್ಲಿದೆ. ಹಾಗೆ ಕನಿಷ್ಠ ತಾಪಮಾನ ಲಡಾಖ್ನಲ್ಲಿ -7ರಿಂದ -8 ಡಿಗ್ರಿ ಆಸ್ಪಾಸ್ನಲ್ಲಿ ಇರ್ತಕ್ಕಂಥದ್ದು. ಶ್ರೀನಗರ ಹಾಗೆ ಲಡಾಖ್ಗೆ ಹೊಂದಿಕೊಂಡಂತೆ ಕೂಡ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು. ತೀವ್ರವಾದಂಥ ಹಿಮಪಾತ ಅಲ್ಲಿ ಮುಂದುವರೆದಿರ್ತಕ್ಕಂಥದ್ದು. ಈ ಒಂದು ಪರಿಸ್ಥಿತಿ ಮುಂದಿನ ಫೆಬ್ರವರಿವರೆಗೂ ಕೂಡ ಹಾಗೆ ಮುಂದುವರೆತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಉತ್ತರ ಭಾರತಕ್ಕೆ ಹೊಂದಿಕೊಂಡಂತೆ ಇರತಕ್ಕಂಥ ಬಹುತೇಕ ರಾಜ್ಯಗಳು ಮುಂದಿನ ಇನ್ನಷ್ಟು ದಿನಗಳ ಕಾಲ ತೀವ್ರವಾದಂಥ ಶೀತಗಾಳಿಯನ್ನು ಎದುರಿಸಬೇಕಾಗುತ್ತೆ. ಹಾಗೆಯೇ ದಕ್ಷಿಣ ಭಾರತದ ಬಗ್ಗೆ ಮಾತನಾಡುವುದಾದರೆ, ದಕ್ಷಿಣ ಭಾರತವು ಕೂಡ ಈಗಾಗಲೇ ಒಂದಷ್ಟು ಗರಿಷ್ಠ ತಾಪಮಾನ ಹಾಗೂ ಕನಿಷ್ಠ ತಾಪಮಾನದಲ್ಲೂ ಕೂಡ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ಗರಿಷ್ಠ ತಾಪಮಾನದಲ್ಲೂ ಕೂಡ ಬದಲಾವಣೆಯಾಗಿದೆ, ಕನಿಷ್ಠ ತಾಪಮಾನದಲ್ಲೂ ಕೂಡ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ನಾನು ಹಿಂದೆ ಹೇಳಿದಾಗೆ ಉತ್ತರ ಭಾರತದ ಕಡೆಯಿಂದ ನೇರವಾಗಿ ದಕ್ಷಿಣ ಭಾರತದ ಕಡೆಗೆ ಶೀತಗಾಳಿ ಬೀಸ್ತಾ ಇರ್ತಕ್ಕಂಥದ್ದು. ಇದರ ಒಂದು ಪರಿಣಾಮವಾಗಿ ನಮ್ಮ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಪಶ್ಚಿಮ ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ದಕ್ಷಿಣ ಕರ್ನಾಟಕದ ಒಂದಷ್ಟು ಭಾಗಕ್ಕೆ ಹೊಂದಿಕೊಂಡಂತೆ ಈಗಾಗಲೇ ಚಳಿಯ ವಾತಾವರಣ ಮುಂದುವರೆದಿರ್ತಕ್ಕಂಥದ್ದು. ಹಾಗೆ ನಾನು ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ನಿಮಗೆ ಕಳೆದ ಒಂದು ಸಂಚಿಕೆಯಲ್ಲಿ. ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತೆ ಒಂದು ವಾಯುಭಾರ ಕುಸಿತ ಎದುರಾಗುತ್ತೆ. ಇದರ ಒಂದು ಪರಿಣಾಮ ದಕ್ಷಿಣ ಭಾರತದ ಮೇಲಾಗುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟಿದೆ. ಆದರೆ ಈ ಒಂದು ವಾಯುಭಾರ ಕುಸಿತ ತನ್ನ ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿಸಿಕೊಳ್ಳಿಲ್ಲ. ಹಾಗೆಯೇ ಇದರ ದಿಕ್ಕನ್ನು ಕೂಡ ತನ್ನ ಒಂದು ದಿಕ್ಕನ್ನು ಬದಲಿಸಿ, ಪಥವನ್ನು ಬದಲಿಸಿ ಪಶ್ಚಿಮ ದಿಕ್ಕಿಗೆ ಅಂದರೆ ಆಫ್ರಿಕಾದ ಕಡೆಗೆ ಚಲಿಸಿದ ಹಿನ್ನೆಲೆಯಲ್ಲಿ ಇದರ ಪ್ರಭಾವ ಕೇವಲ ಶ್ರೀಲಂಕಾದ ಮೇಲೆ ಆಗಿರ್ತಕ್ಕಂಥದ್ದು. ದಕ್ಷಿಣ ಭಾರತ ಈ ಸದ್ಯಕ್ಕೆ ಮಳೆಯಿಂದ ಹೊರತಾಗಿರ್ತಕ್ಕಂಥದ್ದು. ಸದ್ಯದ ಒಂದು ಪರಿಸ್ಥಿತಿ ನೋಡೋದಾದರೆ ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತೆ ಯಾವುದೇ ಒಂದು ಚಂಡಮಾರುತದ ಲಕ್ಷಣಗಳು ಕಂಡುಬರ್ತಾ ಇಲ್ಲ. ಆದರೆ ಜನವರಿ 15ರ ನಂತರದ ಒಂದು ಪರಿಸ್ಥಿತಿಯನ್ನು ಗಮನಿಸಬೇಕಾಗುತ್ತೆ. ಫೆಬ್ರವರಿ ಮೊದಲ ವಾರದಲ್ಲಿ L9 ಅಂತ್ಯವಾಗಿ La9 ಆರಂಭ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪೆಸಿಫಿಕ್ ಮಹಾಸಾಗರದ ಕಡೆ ಅಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿಯ ಮೇಲೆ ಕೂಡ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಮಳೆಯ ಒಂದು ಪರಿಸ್ಥಿತಿಯನ್ನು ನಾವು ಅಲುಗಳೆಯುವಂತಿಲ್ಲ, ಮತ್ತು ಮಳೆ ಆಗ್ಬೋದು. ಆದರೆ ನಾನು ಹಿಂದೆ ಹೇಳಿದಾಗೆ ಒಂದು ಸ್ಯಾಟಲೈಟ್ ಇಮೇಜನ್ನು ತೋರಿಸ್ತೀನಿ. ಏನೆಲ್ಲ ಒಂದು ಬದಲಾವಣೆ ಆಗ್ತಿದೆ ದೇಶದ ಹವಾಮಾನದಲ್ಲಿ ಅನ್ನೋದನ್ನು ನೀವು ಇಲ್ಲಿ ಸ್ಯಾಟಲೈಟ್ನಲ್ಲೇ ಗಮನಿಸ್ಬೋದು. ಸ್ನೇಹಿತರೆ, ನಾನು ಇಲ್ಲಿ ನಿಮಗೆ ಮುಂಚಿತವಾಗಿ ಹೇಳಿಕೆಯನ್ನು ಕೊಟ್ಟಂತೆ ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತೆ ಶ್ರೀಲಂಕಾಕ್ಕೆ ಹೊಂದಿಕೊಂಡಂತೆ ಒಂದು ಸಣ್ಣ ವಾಯುಭಾರ ಕುಸಿತ ಉಂಟಾಗಿತ್ತು. ಇದು ತನ್ನ ಪಥವನ್ನು ಬದಲಿಸಿ ಪಶ್ಚಿಮದ ಕಡೆಗೆ, ಆಫ್ರಿಕಾದ ಕಡೆಗೆ ಚಲಿಸಿದ ಹಿನ್ನೆಲೆಯಲ್ಲಿ ಇದು ದಕ್ಷಿಣ ಭಾರತದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುವುದಿಲ್ಲ. ದಕ್ಷಿಣ ಭಾರತದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳಿಲ್ಲ. ಶ್ರೀಲಂಕಾಕ್ಕೆ ಹೊಂದಿಕೊಂಡಂತೆ ಒಂದಷ್ಟು ಮಳೆ ಆಗ್ಬೋದು, ಹಾಗೆ ಮಾಲ್ಡೀವ್ಸ್ಗೆ ಹೊಂದಿಕೊಂಡಂತೆ ಮಳೆ ಆಗ್ಬೋದು. ಆದರೆ ದಕ್ಷಿಣ ಭಾರತ ಮಳೆಯಿಂದ ಸದ್ಯಕ್ಕೆ ಹೊರತಾಗಿರ್ತಕ್ಕಂಥದ್ದು. ಹಾಗೆ ನಾನು ಹಿಂದೆ ಹೇಳಿದಾಗೆ ಉತ್ತರ ಭಾರತ ತೀವ್ರವಾದಂಥ ಚಳಿಯಿಂದ ತತ್ತರಿಸ್ತಾ ಇರ್ತಕ್ಕಂಥದ್ದು. ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ದಿಲ್ಲಿ, ಹರಿಯಾಣ, ರಾಜಸ್ಥಾನಕ್ಕೆ ಹೊಂದಿಕೊಂಡಂತೆ ಆಗಿರ್ಬೋದು. ಹಾಗೆ ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಒರಿಸ್ಸಾ ಹಾಗೂ ಛತ್ತೀಸ್ಗಢ, ಜಾರ್ಖಂಡ್ಗೆ ಹೊಂದಿಕೊಂಡಂತೆ, ಮಧ್ಯಪ್ರದೇಶಕ್ಕೆ ಹೊಂದಿಕೊಂಡಂತೆ ಗರಿಷ್ಠ ತಾಪಮಾನ ಹಾಗೂ ಕನಿಷ್ಠ ತಾಪಮಾನದಲ್ಲಿ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇದರ ಒಂದು ಪರಿಸ್ಥಿತಿ ಉತ್ತರ ಭಾರತದಾದ್ಯಂತ ಬೀಸ್ತಿರ್ತಕ್ಕಂಥ ಒಂದು ಗಾಳಿಯ ಒಂದು ಪರಿಸ್ಥಿತಿ ಏನಿದೆ, ಶೀತಗಾಳಿ, ಇದು ಫೆಬ್ರವರಿವರೆಗೂ ಕೂಡ ಹಾಗೆ ಮುಂದುವರ್ತಕ್ಕಂಥ ಸಾಧ್ಯತೆಗಳಿದೆ. ನನಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ ನಿಮಗೆ. ಈ ವರ್ಷ ಭಾರತದ ಒಂದು ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಚಳಿಗಾಳಿ, ಒಂದು ತೀವ್ರವಾದ ಶೀತಗಾಳಿಯನ್ನು ಭಾರತ ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಸೂಚನೆಯನ್ನು ನಾನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ IMD ಅಂದರೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಹೇಳೋ ಪ್ರಕಾರ 57 ವರ್ಷಗಳ ಇತಿಹಾಸದಲ್ಲೇ ಉತ್ತರ ಭಾರತ ಅತಿ ಕನಿಷ್ಠ ತಾಪಮಾನವನ್ನು ಎದುರಿಸ್ತಾ ಇದೆ. ಹಾಗೆಯೇ ದಕ್ಷಿಣ ಭಾರತ ಹಾಗೂ ಪೂರ್ವೋತ್ತರ ಭಾರತದ ಒಂದು ಪರಿಸ್ಥಿತಿ ಬಗ್ಗೆ ನೋಡೋದಾದರೂ ಕೂಡ ಒರಿಸ್ಸಾ ಆಗಿರ್ಬೋದು, ಹಾಗೆ ಪಶ್ಚಿಮ ಬಂಗಾಳಕ್ಕೆ ಹೊಂದಿಕೊಂಡಂತೆ ಆಗಿರ್ಬೋದು, ಈಶಾನ್ಯ ಭಾರತಕ್ಕೆ ಹೊಂದಿಕೊಂಡಂತೆ ಆಗಿರ್ಬೋದು, ಹಾಗೆಯೇ ಆಂಧ್ರ ಪ್ರದೇಶ, ತೆಲಂಗಾಣ, ರಾಯಲಸೀಮಾ, ತಮಿಳುನಾಡು, ಈ ಒಂದು ಭಾಗದಲ್ಲಿ ಪೂರ್ವೋತ್ತರ ಭಾರತಕ್ಕೆ ಹೊಂದಿಕೊಂಡಂತೆ ಕೂಡ ಹವಾಮಾನದಲ್ಲಿ ಯಾವುದೇ ವಿಶೇಷ ಬದಲಾವಣೆ ಇಲ್ಲ. ಅಂದರೆ ಮಳೆಗೆ ಬೇಕಾದಂಥ ಪೂರಕ ವಾತಾವರಣ ಬಂಗಾಳ ಕೊಲ್ಲಿ ಆಗಿರ್ಬೋದು, ಹಿಂದೂ ಮಹಾಸಾಗರ ಆಗಿರ್ಬೋದು,
ಹಾಗೆ ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಂತೆ ಯಾವುದೇ ಒಂದು ವಿಶೇಷ ಬದಲಾವಣೆಗಳು ಆಗ್ತಾಯಿಲ್ಲ. ಆದರೆ ಲೋ ಪ್ರೆಷರ್ ಅಂತ ನಾನು ಹೇಳಿದ್ದೆ ನಿಮಗೆ, ಕಡಿಮೆ ಒತ್ತಡ ಪ್ರದೇಶ ಅಂತ. ಅದು ಈಗಾಗಲೇ ಹಿಂದೂ ಮಹಾಸಾಗರವನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು. ಇದು ಮುಂದಿನ ದಿನಗಳಲ್ಲಿ ಪಶ್ಚಿಮ ದಿಕ್ಕಿಗೆ ತಿಳಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆಯೇ ಅರಬ್ಬಿ ಸಮುದ್ರವನ್ನು ಕೂಡ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಇದು ಈ ಒಂದು ಭಾಗಕ್ಕೆ ಅಂದರೆ ಯಮನ್ ಇಲ್ಲವೇ ಈ ಒಂದು ಭಾಗಕ್ಕೆ ಅಂದರೆ ಆಫ್ರಿಕಾದ ಕಡೆಗೆ ತಿಳಿಸ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಾಯಿದೆ. ಇದು ಭಾರತದ ಮೇಲೆ ಹೆಚ್ಚಿನ ಒಂದು ಪರಿಣಾಮವನ್ನು ಬೀರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮುಂದಿನ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿ ಬಗ್ಗೆ ನೋಡೋದಾದರೆ ದಕ್ಷಿಣ ಭಾರತ ಸದ್ಯಕ್ಕೆ ಮಳೆಯಿಂದ ಹೊರತಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಕರ್ನಾಟಕದ ರೈತರು ಸದ್ಯಕ್ಕೆ ಯಾವುದೇ ರೀತಿ ಆತಂಕ ಪಡಬೇಕಾದಂಥ ಯಾವುದೇ ರೀತಿಯಲ್ಲೂ ಕೂಡ ನೀವು ಆತಂಕವನ್ನು ಪಡಬೇಡಿ. ಹಾಗೆ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಹವಾಮಾನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋ ಕುರಿತು ಒಂದು ಸ್ಪಷ್ಟ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತೀನಿ. ನನ್ನ ಒಂದು ಈ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.